ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. SSP ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ. ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದು ಏನು ಗುಡ್ ನ್ಯೂಸ್ ಏನು ಅಂತಂದು ಹೇಳ್ತೀನಿ ನೋಡಿ. ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡ್ಕೊಳ್ಳಿ, ಎಲ್ಲ ಮಾಹಿತಿ ಅರ್ಥ ಆಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ನಂತರ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ. SSP ಸ್ಕಾಲರ್ಶಿಪ್ಗಾಗಿ ವೇಟ್ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಅದೊಂದು ಗುಡ್ ನ್ಯೂಸು ನೋಡಿ. ಹಲವಾರು ವಿದ್ಯಾರ್ಥಿಗಳಿಗೆ ಈಗಾಗಲೇ SSP ಸ್ಕಾಲರ್ಶಿಪ್ ಅಂದರೆ OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟು ಜಮಾ ಆಗ್ತಾಯಿದೆ. ನಿಮಗೂ ಜಮಾ ಆಗ್ಬೋದು ಸದ್ಯದಲ್ಲೇ. ಇನ್ನೂ ಯಾರ್ಯಾರಿಗೆ ಜಮಾ ಆಗಿಲ್ಲ, ಜಮಾ ಆದವರು ಬೇಕಾದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಜಮಾ ಆಗದೇ ಇದ್ದವರು ಜನವರಿ 15ರ ಒಳಗೆ ಎಲ್ಲರಿಗೂ ಬರುತ್ತೆ ಅಂತ ಬರ್ಬೋದು. ಎಲ್ಲರೂ ವೇಟ್ ಮಾಡಿ, ಬೇಗನೆ ಆ SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅಮೌಂಟ್ ಜಮಾ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಜನವರಿ 15ರ ಒಳಗೆ ವೇಟ್ ಮಾಡ್ಕೊಳ್ಳಿ, ಬರ್ಬೋದು. ನಿಮ್ಮದು ಯಾರ್ಯಾರು ಬಂದಿಲ್ಲ ಇನ್ನು OBC ವಿದ್ಯಾರ್ಥಿಗಳಿಗೆ ಅವರಿಗೆ ಬರುತ್ತೆ. ಇನ್ನು ಯಾರೆಲ್ಲ 3rd ಸೆಮ್ಮು 5th ಸೆಮ್ನಲ್ಲಿರೋ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ಆಗ್ತಾಯಿಲ್ಲ. ಯಾಕಂದರೆ 2ನೇ ಸ್ಟೆಪ್ನಲ್ಲಿ ಸ್ಟೂಡೆಂಟ್ ಅಪ್ಡೇಟ್ ಇನ್ನೂ ತೋರಿಸ್ತಾ ಇಲ್ಲ. ಹೋಗಿ ಅದಕ್ಕೆ ಏನು ಮಾಡ್ಬೇಕಂತಂದರೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ನಿಮ್ಮ ಕಾಲೇಜಿಗೆ ಹೋಗಿ SSP ಸ್ಕಾಲರ್ಶಿಪ್ಪಿಗೆ ನಮ್ಮ ಸ್ಟೂಡೆಂಟ್ ID ಅಪ್ಡೇಟ್ ಮಾಡಿ ಅಂತಂದು ನಿಮ್ಮ ಕಾಲೇಜಿಗೆ ಕೊಡಿ. ಯಾಕಂದರೆ ನಿಮ್ಮದು ಸ್ಟೂಡೆಂಟ್ ಇನ್ಫಾರ್ಮೇಷನ್ನು SSP ಪೋರ್ಟಲ್ಗೆ ಅವರು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಮಾಡಿದ ನಂತರ ನಿಮ್ಮದು ಅಲ್ಲಿ SSP ಪೋರ್ಟಲ್ನಲ್ಲಿ ನಿಮ್ಮದು ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಇನ್ಫಾರ್ಮೇಷನ್ 2ನೇ ಸ್ಟೆಪ್ನಲ್ಲಿ ನಿಮ್ಮದು ಇನ್ಫಾರ್ಮೇಷನ್ ಎಲ್ಲ ತೋರಿಸುತ್ತೆ. ತೋರಿಸಿದ ನಂತರ ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಅಂದರೆ ರಿನ್ಯೂವಲ್ಸ್ ಫ್ರೆಷರ್ಸಿಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಹಾಕುವವರು ಫ್ರೆಷರ್ಸ್ ಬೇಕಾದರೆ ಅಪ್ಲಿಕೇಶನ್ ಹಾಕ್ಕೋಬೋದು. ರಿನ್ಯೂವಲ್ ಅಂದರೆ 3rd ಸೆಮ್ಮು 5th ಸೆಮ್ ಅಂದರೆ ಡಿಗ್ರಿಯಲ್ಲಿರೋ 3rd ಸೆಮ್ಮು 5th ಸೆಮ್ ಸ್ಟಾರ್ಟಿಂಗ್ನಲ್ಲಿರೋ ಅವರು ಇನ್ನೂ ಹಾಕೋಕ್ಕೆ ಬರ್ತಾಯಿಲ್ಲ. ಯಾಕಂದರೆ ಸ್ಟೂಡೆಂಟ್ ಇನ್ಫಾರ್ಮೇಷನ್ ತೊಗೊತಾ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ. ಬೇಗನೆ ಹೋಗಿ ನಿಮ್ಮ ಕಾಲೇಜ್ಗೆ SSP ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ನಮ್ಮ ಸ್ಟೂಡೆಂಟ್ ಅಪ್ಡೇಟ್ ಮಾಡಿ, ಸ್ಟೂಡೆಂಟ್ ಡೀಟೇಲ್ಸ್ SSP ಸ್ಕಾಲರ್ಶಿಪ್ಗೆ ಅಪ್ಡೇಟ್ ಮಾಡಿ ಅಂತ ಇವರಿಗೆ ಅಪ್ಡೇಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಒಂದಿಷ್ಟು ಜನಕ್ಕೆ ಅಪ್ಲಿಕೇಶನ್ ಹಾಕುವಾಗ ಎಡಿಟ್ ಆಪ್ಷನ್ ತೋರಿಸ್ತಾ ಇಲ್ಲ. ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಒಂದಿಷ್ಟು ಜನಕ್ಕೆ ನಿಮ್ಮದು ಸ್ಟೂಡೆಂಟ್ ಇನ್ಫಾರ್ಮೇಷನ್ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಎಲ್ಲರಿಗೂ ಅಲ್ಲ, ಕೆಲವಷ್ಟು ಜನರಿಗೆ ಈ ಪ್ರಾಬ್ಲಮ್ ತೋರಿಸ್ತಾ ಇದೆ. ಆ ಕಾರಣಕ್ಕಾಗಿ ಒಂದಿಷ್ಟು ದಿನ ವೇಟ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಇಶ್ಯೂ ಇರಬೇಕು. ಬರಲಿಲ್ಲ ಅಂತಂದರೆ ಅದಕ್ಕೆ ನೆಕ್ಸ್ಟ್ ಸೊಲ್ಯೂಷನ್ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಯಾರ್ಯಾರೆಲ್ಲ SSP ಸ್ಕಾಲರ್ಶಿಪ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ, ಸದ್ಯದಲ್ಲಿ ನಿಮಗೆ ಗುಡ್ ನ್ಯೂಸ್ ಇದೆ. ಯಾಕಂದರೆ ನಿಮಗೆ ಆಲ್ಮೋಸ್ಟ್ ಜಮಾ ಆಗ್ತಾಯಿದೆ. ಭಾಳಷ್ಟು ಜನಕ್ಕೆ ನಿನ್ನೆ ಒಂದಿಷ್ಟು ಜಮಾ ಆಗಿದೆ ಅಮೌಂಟು. ನಿಮಗೂ ಬಂದಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಹೇಗೆ ಅಂತಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಬೇಕಾದ್ರೆ ನಿಮಗೆ ಕಾರ್ಡ್ ಆ್ಯಂಡ್ ಐಕಾನ್ದಲ್ಲಿ ಹಾಕಿರ್ತೀನಿ. ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ವಿಡಿಯೋ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ.